ಅತಿಮಾನುಷ ಶಕ್ತಿಗಳನ್ನ ಹುಡುಕುವುದಕ್ಕೆ ನಮ್ಮ ತಂಡ ಪಾಳು ಬಂಗಲೆ ಹೊಕ್ಕಿತ್ತು. ಆ ಬಂಗಲೆಯಲ್ಲಿ ನಮಗೆ ಹಂತ ಹಂತವಾಗಿ ಅತೀಂದ್ರಿಯ ಶಕ್ತಿಗಳ ಇರುವಿಕೆ ಬಗ್ಗೆ ಸೂಚನೆ ಸಿಗುತ್ತಲೇ ಇತ್ತು. ಆ ಬಂಗಲೆಯ ಒಂದು ಕೋಣೆಯಲ್ಲಿ ಏನೋ ತಳ್ಳಿದಂತಾಗಿ ಭಯಗೊಂಡ ನಾವು ಅಲ್ಲಿಂದ ಓಡಿ ಬಂದಿದ್ದೆವು. ಅಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ ಎಂದು ನಮ್ಮಲ್ಲಿದ್ದ ಪ್ಯಾರಾನಾರ್ಮಲ್ ಡಿಟೆಕ್ಟರ್ಗಳು ಸೂಚನೆ ನೀಡುತ್ತಲೇ ಇದ್ದವು. ಏನ್ರಯ್ಯ ನೀವು ಮಾಡಿ ಎಷ್ಟು ಈಗ ಆದರೂ ಒಂದು ನಿಮಿಷ ಸುಧಾರಿಸಿಕೊಂಡ ನಾವು ಆ ಬಂಗಲೆಯಲ್ಲಿ ಇರೋದಾದ್ರೂ ಏನು ಅನ್ನುವುದನ್ನು ಪತ್ತೆ ಮಾಡಿಯೇ ತೀರಬೇಕೆಂದು ಮತ್ತೆ ಮೆಟ್ಟಿಲು ಹತ್ತಿ ಪಾಳು ಬಂಗಲೆಯ ಕೋಣೆಯೊಂದಕ್ಕೆ ಹೋದೆವು. ಬಹಳ ಈಸಿಯಾಗಿ ಓಪನ್ ಆಗ್ತಾ ಇದೆ ಡೋರ್ಗಳು. ನೀವು ನೋಡಿದ್ರಿ ಬಹಳಷ್ಟು ಕಷ್ಟ ಆಗ್ತಾ ಇದೆ ಬೇರೆ ಡೋರ್ಗಳು. ಸತ್ತು ಬಿದ್ದಿರೋ ಪಕ್ಷಿಗಳ ಮೂಳೆಗಳು ಕೋಣೆಯಲ್ಲಿ ಅಲ್ಲಲ್ಲಿ ವಿಕಾರವಾಗಿ ಬಿದ್ದಿದ್ದವು. ಅವು ನೋಡುಗರಲ್ಲಿ ಭಯ ಉಂಟು ಮಾಡುವಂತಿದ್ದವು. ಮತ್ತೆ ಕೋಣೆ ಪ್ರವೇಶಿಸಿದ ನಾವು ಇನ್ನೊಂದಷ್ಟು ಕೋಣೆಗಳನ್ನು ಚೆಕ್ ಮಾಡುವುದಕ್ಕೆ ಮುಂದಾದೆವು. ಅಲ್ಲಿದ್ದ ಗೇಟ್ ಓಪನ್ ಮಾಡಿಕೊಂಡು ಟೆರೆಸ್ ಮೇಲೆ ಹೋದೆವು. ಕಷ್ಟ ಇದೆ. ಟೆರೆಸ್ ಮೇಲೆ ಕಾಲಿಡ್ತಿದ್ದಂತೆ ನಮಗೆ ಕಂಡಿದ್ದು ವಿಚಿತ್ರ ಕೆತ್ತನೆ ಹಾಗೂ ಚಿತ್ತಾರಗಳು. ಆದರೆ ನಾವು ನಿರೀಕ್ಷಿಸಿದಂತೆ ಟೆರೆಸ್ ಮೇಲೆ ಏನೂ ಇರಲಿಲ್ಲ. ಅಲ್ಲಿ ಗವ್ವೆನ್ನುವ ಕತ್ತಲು ಬಿಟ್ಟರೆ ಬೇರೇನೂ ಕಾಣಲಿಲ್ಲ. ಯಾವುದು ಡೋರ್ದು? ನಡೀರಿ ಸರ್, ಬೇಗ ಹೋಗಿ ನೋಡೋಣ. ಇದರಿಂದ ನಿರಾಶರಾದ ನಾವು ಮತ್ತೆ ಕೆಳಗೆ ಇಳಿದು ಬಂದೆವು. ಇನ್ನೊಂದು ಕೋಣೆಯತ್ತ ಹೆಜ್ಜೆ ಹಾಕತೊಡಗಿದೆವು. ಹೀಗೆ ನಾವು ಟೆರೆಸ್ ಇಳಿದು 3ನೇ ಫ್ಲೋರ್ನ ಹಾಲ್ನಲ್ಲಿ ಹೋಗ್ತಿದ್ದಾಗ ಟೆರೆಸ್ ಮೇಲೆ ಏನೋ ಸೌಂಡ್ ಕೇಳಿ ಬಂತು. ಕಿಟಕಿ ಹತ್ರ ಕಲ್ಲು ಬಿದ್ದ ಶಬ್ದ. ಅಲ್ಲಿದ್ದವರಿಗೆಲ್ಲ ಗಾಬರಿಯಾಗಿ ಏನದು, ಯಾರದು ಎಂದು ಹುಡುಕಲು ನಮ್ಮ ಆಪೋಸಿಟ್ ಸೈಡ್ ದೊಡ್ಡ ಕಲ್ಲು ಬಿತ್ತು ಮಗ. ಯಾರೋ ಸರಿಯಾದ ಕಲ್ಲು.
ಮತ್ತೆ ಕಿಟಕಿ ಹತ್ತಿರ ಮೇಲಿನಿಂದ ಕಲ್ಲು ಬಿದ್ದ ಸೌಂಡ್. ಕೇಳೋ ಸಖತ್ ಆಪೋಸಿಟ್ ಬೀಳ್ತು ಮಂಜು. ಇದು ಆವಾಗಲೇ ಇರಲಿಲ್ಲ, ಇದು ಈ ಕಲ್ಲು ಇರಲಿಲ್ಲ. ಏನಪ್ಪ ಅದು ಎಂದು ಅಚ್ಚರಿ ಪಡುತ್ತಿರುವಂತೆ ಅಷ್ಟರಲ್ಲಿ ಮತ್ತೊಂದು ಕಲ್ಲು ಟೆರಸ್ ಮೇಲಿಂದ ಬಿದ್ದಂತೆ ಶಬ್ದ ಕೇಳಿಬಂತು. ನಾವೆಲ್ಲ ಗಾಬರಿಯಾಗಿ ಬಾಲ್ಕನಿಯ ಗೇಟ್ ಓಪನ್ ಮಾಡಿಕೊಂಡು ಹೋಗಿ ನೋಡಿದ್ರೆ ಅಲ್ಲಿ ಒಂದು ದಪ್ಪ ಕಲ್ಲು ಮತ್ತೆ ಕೆಲವು ಸಣ್ಣ ಕಲ್ಲುಗಳು ಬಿದ್ದಿದ್ದವು. ಇದು ಯಾರ ಕೆಲಸ ಎಂದು ಗೊತ್ತಾಗದೆ ನಾವು ದಿಗ್ಮೂಢರಾಗಿ ನಿಂತೆವು.